ಪ್ರಜೆಗಳೇ, ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮೂರ ಜಾತ್ರೆ ಸೀರೀಸ್ ಫೈನಲ್ ಇದ್ದೀನಿ. ಫೈನಲ್ ಡೇ ಇವತ್ತು, ಫೈನಲ್ ಸೀರೀಸು. ಇವತ್ತು ನಮ್ಮೂರಲ್ಲಿ ಹೇಗೆ ದಿನಚರಿಗಳಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ಮೋಸ್ಟ್ಲಿ ದೇವರ ಮೆರವಣಿಗೆಗಳಿರುತ್ತೆ. ಹಿಂದೆಗಡೆ ಇರೋದು ಕರಗದಮ್ಮ, ಇದು ಪಟಾಲಮ್ಮ. ಅದಾದ್ಮೇಲೆ ಬಂದಿರುವಂತದ್ದು ಇದು ರಾಮ ಲಕ್ಷ್ಮಣ ಸೀತೆ ಮತ್ತೆ ಹನುಮ. ಇದು ಹನುಮನ್ ದೇವ್ರದ್ದು, ಆಂಜನೇಯ ದೇವಸ್ಥಾನದ್ದು. ಅದಾದ್ಮೇಲೆ ಇದು ವೇಣುಗೋಪಾಲ ಸ್ವಾಮಿ ದೇವ್ರದ್ದು. ನಮ್ಮೂರಲ್ಲಿ ರೋಡ್ಗಳೆಲ್ಲ ಚಿಕ್ಕದಾಗಿದ್ದಾವೆ, ಅದು ಹೆಂಗ್ ತಿರುಗಿಸ್ತಾರೋ ಗೊತ್ತಿಲ್ಲ, ಸ್ವಲ್ಪ ಶ್ರಮ ಪಡ್ಬೇಕು. ಇದ್ಯಾವ ದೇವ್ರ? ದೊಡ್ಡಮ್ಮ ದೇವಸ್ಥಾನ. ಇದು ಪೂಜಮ್ಮ. ಇದು ಯಲ್ಲಮ್ಮ ದೇವರು. ಆಮೇಲೆ ನೋಡಿ ಅದಾದ್ಮೇಲೆ ಇಲ್ಲಿ ಕಾಣಿಸ್ತಾ ಇರೋದು ಇದು ರೇಣುಕಾ ಆದಿಪರಾಶಕ್ತಿ ದೇವಸ್ಥಾನದ್ದು. ನಮಸ್ತೆ. ಇವತ್ತು ಅಂತಿಮ ದಿನ, ಕೊನೆಯ ದಿವಸ, ಜಾತ್ರೆಯ ಮುಕ್ತಾಯದಂದು ನಾವು ಎಲ್ಲ ದೇವರುಗಳನ್ನ ವಿಜೃಂಭಣೆಯಿಂದ ಅಲಂಕರಿಸಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಕರಗದಮ್ಮ, ಪಟೇಲಮ್ಮ, ಆಂಜನೇಯ, ಗೋಪಾಲ ಸ್ವಾಮಿ, ದೊಡ್ಡಮ್ಮ, ಪೂಜಮ್ಮ, ಯಲ್ಲಮ್ಮ, ಶುಕ್ಲಮ್ಮ, ಬಡೇಕಮ್ಮ, ಆದಿಪರಾಶಕ್ತಿ, ಮುನೇಶ್ವರ ಪರಮಾತ್ಮ ಹಾಗೂ ದೊಡ್ಡಮ್ಮ ಎಲ್ಲಾ ದೇವರುಗಳನ್ನು ವಿಜೃಂಭಣೆಯಿಂದ ವಿವಿಧ ನಾನಾ ವಾದ್ಯಗಳು, ನಾನಾ ನೃತ್ಯಗಳಿಂದ ಅಲಂಕರಿಸಿ ಜನಗಳು ತುಂಬಾ ಆನಂದಿಸಿ ಊರಿನ ಜನತೆ ಎಲ್ಲ ಸೇರಿ ಒಗ್ಗಟ್ಟಿನಿಂದ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸುಸ್ವಾಗತ. ಈಗ ನೋಡಿ, ನಮ್ಮೂರಿನ ಇವಾಗ ಊರಲ್ಲಿ ನಡೀತಿರುವಂತ ಜಾತ್ರೆ ಕೊನೆಯ ದಿನಕ್ಕೆ ಶನಿ ಮಹಾತ್ಮ ದೇವ್ರದ್ದು ಅದರದೇ ಆದ ಒಂದು ರಥನ ರೆಡಿ ಮಾಡಿದ್ದಾರೆ. ಸೊ ಇಲ್ಲಿ ಗೊತ್ತಿರೋದು ಪರಶುರಾಮ್. ಇವ್ರನ್ನ ಒಂದೆರಡು ಮಾತು ಮಾತಾಡ್ಸೋಣ. ಹೇಗ್ ಅನಿಸ್ತಿದೆ? ಸಂತೋಷ ಆಗ್ತಾ ಇದಪ್ಪ. ಇದು ಯಾವ ದೇವ್ರು? ನಮ್ದು ಶನೀಶ್ವರ ಸ್ವಾಮಿ, ರೇಣುಕಾ ಆದಿಪರಾಶಕ್ತಿ. ಚಿಕ್ಕದಾಗಿ ರೋಡ್ ಇದೆ, ಹೋಗುತ್ತಾ ಎಲ್ಲಾ ಕಡೆ? ಹೋಗುತ್ತೆ ಖಂಡಿತ. ಮುಂಚೆ ಯಾವತ್ತಾದ್ರೂ ಈ ತರ ಮಾಡಿದ್ರ ನಮ್ಮೂರಲ್ಲಿ? ಇಲ್ಲ, ನಾನ್ ನೋಡಿರ್ಲಿಲ್ಲ. ನಮ್ದು ಆಗ್ತಾ ಇತ್ತು. ಊರ್ ಜಾತ್ರೆ ನಾನು ಯಾವತ್ತೂ ನೋಡಿಲ್ಲ. ನಮ್ ಜಾತ್ರೆ ಅಂತೂ ಆಗೋದು ಪ್ರತಿ ವರ್ಷ. ಇದು ಒಂದ್ 3-4 ಅವರ್ಸ್ ಆಗುತ್ತೆ, ಕುತ್ಕೊಳಕ್ ಆಗುತ್ತೆ ನಿಮ್ಗೆ? ಖಂಡಿತವಾಗ ಆಗುತ್ತೆ. ಓಕೆ, ಬನ್ನಿ ಮುಂದೆ. ನಮಸ್ಕಾರ. ಯಾವ್ದು? ಶುಕ್ಲಮ್ಮನ ಶುಕ್ಲಪ್ಪ. ನಮ್ಮೂರ್ದ ಇದು? ಹೌದಾ? ಓಕೆ. ಪ್ರತಿಯೊಂದು ದೇವರಿಗೂ ಅದರದೇ ಆದ ಒಂದೊಂದು ದೇವರುಗಳು, ರಥಗಳು. ತುಂಬಾ ಚೆನ್ನಾಗಿದೆ ಸ್ವಾಮಿ. ಸೌಂಡ್ ಎಷ್ಟು ಜೋರಾಗಿದೆ ಅಂದ್ರೆ, ಯಾವ ವಾದ್ಯದ ಪಕ್ಕ ಹೋಗ್ತಿರೋ ಆ ವಾದ್ಯ ಮಾತ್ರ ಕೇಳ್ತಿದ್ದೆ, ಬೇರೆ ಕಡೆ ಏನು ಕೇಳಿಸ್ತಾ ಇಲ್ಲ. ಇಲ್ಲಿ ನೋಡಿ, ಕೇರಳ ವಾದ್ಯ. ಇಲ್ಲಿ ಬಂದ್ರೆ ಈ ಸೌಂಡ್ ಕೇಳ್ತಿದ್ದೆ. ಈ ಕಡೆ ಹೋಗ್ತೀನಿ, ಟಮಟೆ ವಾದ್ಯ. ನೋಡಿ, ಇವಾಗ ಡೊಳ್ಳು ಕುಣಿತ ತೋರಿಸ್ತೀನಿ. ಅಲ್ಲಿಗೆ ಹೋದ್ರೆ ಆ ಸೌಂಡ್ ಕೇಳ್ಸುತ್ತೆ.
ಇವಾಗ ಇದು ಏನ್ ವಾದ್ಯ ಅಂತ ನನ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ತಬಲ ಮತ್ತು ಇದು ಇದನ್ನೇನಂತ ಕರೀತಾರಣ್ಣ? ಇದನ್ನೇನಂತ ಕರೀತಾರೆ? ಇದು ಮಂಗಳವಾದ್ಯ. ಮಂಗಳವಾದ್ಯ. ಮಂಗಳವಾದ್ಯ ಬೇರೆ ನಡೀತಾ ಇದೆ ಇವಾಗ. ನಾದಸ್ವರ. ಇದು ಇದ್ರ ಹತ್ರ ಬಂದ್ರೆ ಈ ಸೌಂಡ್ ಕೇಳಿಸುತ್ತೆ. ನೋಡಿದ್ರಲ್ಲ, ಯಾವ ವಾದ್ಯ ಹತ್ರ ಹೋಗ್ತೀವೋ ಅಲ್ಲಿ ಆ ಸೌಂಡ್ ಕೇಳಿಸುತ್ತೆ. ಅದು ವಾದ್ಯಗಳ ಮಹಿಮೆ. ನೋಡಿ, ನಮ್ಮೂರ ಆಂಜನೇಯ ದೇವಸ್ಥಾನದ ಪ್ರಧಾನ ಅರ್ಚಕರು ಇದ್ದಾರೆ ಇಲ್ಲಿ. ಅವರು ಇವತ್ತಿನ ಅನುಭವ ನಮ್ ಜೊತೆ ಶೇರ್ ಮಾಡ್ಕೊಂತಾರೆ. ಒಂದ್ ನಿಮಿಷ ಸೈಡ್. ನಮ್ಮ ಇತಿಹಾಸದಲ್ಲೇ ಅಂದ್ರೆ ನಮಗೆ 50 ವರ್ಷದಲ್ಲಿ ಈ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮನ ನೋಡಿರ್ಲಿಲ್ಲ. ವಿಶೇಷವಾದ ಅನುಭವ, ಬಹಳ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕಮಿಟಿಯವರು, ನಮ್ಮ ಗ್ರಾಮಸ್ಥರು. ತುಂಬಾ ಧನ್ಯವಾದ. ಈ ತರ ನಮ್ಮ ಚಿಕ್ಕೂರಲ್ಲಿ ಈ ತರ ಪ್ರೋಗ್ರಾಮ್ ಮಾಡಕ್ ಆಗುತ್ತೆ ನೀವು ಅಂತ ಅನ್ಕೊಂಡಿದ್ರೆ ಯಾವತ್ತಾದ್ರು? ಖಂಡಿತ ಇಲ್ಲ. ನಮ್ಮ ತಂದೆಯವರ ಕಾಲದಿಂದಲೂ ನಾವು ತಲತಲಾಂತರವಾಗಿ ಅರ್ಚಕರು, ಆದ್ರೆ ಈ ತರ ಸೇವೆಗಳು ನಾವು ನೋಡಿರ್ಲಿಲ್ಲ. ತುಂಬಾ ಶ್ರಮ ಪಟ್ಟು ಎಲ್ಲ ರೈತ ವರ್ಗರಿಂದ ಹಿಡಿದು ಪ್ರತಿಯೊಬ್ಬರು ಗ್ರಾಮಸ್ಥರು, ಮನೆಯವರು ಸಹ ಎಲ್ಲರಿಗೂ ಸಹ ದೇವರ ಆಶೀರ್ವಾದ ಸಿಗ್ಲಿ, ಲೋಕ ಸುಭಿಕ್ಷವಾಗ್ಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ತುಂಬಾ ವಿಶೇಷವಾಗಿದೆ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ನಮ್ಮ ಕಡೆಯಿಂದ, ಅರ್ಚಕರ ಕಡೆಯಿಂದ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ ಕಡೆಯಿಂದನೂ ತುಂಬಾ ಶ್ರಮ ಕಾಣಿಸ್ತಾ ಇದೆ ಇಲ್ಲಿ. ಈಗ ಎಲ್ಲರಿಗೂ ಒಳ್ಳೇದನ್ನ ಬಯಸ್ಬೇಕು ಅಂತ ನೀವು ಬಂದಿರೋದು. ಈ ತರ ಇಷ್ಟೊಂದು ಶ್ರಮ ಪಟ್ಟಿದ್ದಾರೆ ಅಂದ್ಮೇಲೆ ದೇವರು ವರ ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತಾ ಬನ್ನಿ ಮುಂದಕ್ಕೆ ಹೋಗೋಣ. ಇಷ್ಟೊಂದು ವಾದ್ಯಗಳು ಇದಾವೆ. ಅದು ಒಂದೊಂದ್ ಕಡೆ ಒಂದೊಂದು ಜಾಸ್ತಿ ಸೌಂಡು. ಅದ್ರ ಮಧ್ಯೆ ಒಂದು ಡಿಜೆ ಕೂಡ ಇದೆ. ಅದು ಯಾಕೋ ಸ್ವಲ್ಪ ಅನ್ನೆಸೆಸರಿ ಅನ್ಸ್ತಿದೆ, ಬಟ್ ಆದ್ರೂ ಇಲ್ಲಿ ಕೆಲವರು ಒಂದೊಂದ್ ತರ ಪ್ರಿಫರ್ ಮಾಡ್ತಾರೆ. ಯಾರೋ ಕೇಳಿ ಬೇಡಿಕೆ ಇಟ್ಟಿರ್ತಾರೆ, ಅದಕ್ಕೆ ತರಿಸಿರ್ತಾರೆ. ಸೊ ನೋಡೋಣ ಜನಗಳಿಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಒಂದಷ್ಟನ್ನು ಕೇಳೋಣ. ಸರಿ, ಈ ತರ ತೇರ್ಗಳನ್ನ ಊರಲ್ಲಿ ತಗೊಂಡ್ಬಂದಾಗ ರಥಗಳನ್ನ ವೈರು, ಕೇಬಲ್ಸ್, ಅವು ಇವು ಪ್ರಾಬ್ಲಮ್ಗಳಿರುತ್ತೆ. ಅದನ್ನ ಸಾಕ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಮ್ಯಾನೇಜ್ ಮಾಡ್ತಾರೆ. ಅದಕ್ಕೆಲ್ಲ ಹುಡುಗರು ಇಟ್ಟಿದ್ದಾರೆ, ಅದಕ್ಕೆ ಅಂತಾನೆ ಇರ್ತಾರೆ.
ಪ್ರಜೆಗಳೇ, ಇವಾಗ ತುಂಬ ಬಿಸಿಲಿರೋ ಕಾರಣ ನಾನು ಒಂದು ಟೋಪಿ ತೊಗೊಳ್ಳೋಣ ಅಂತ ಬಂದೆ. 100 ರೂಪಾಯಿ ಅಂತ ಒಂದು ಟೋಪಿ. ಏನು ಮಾಡೋಕ್ಕಾಗಲ್ಲ, ಅವಶ್ಯಕತೆ ಇದೆ. ಮನೋಜ್ರವರು ನಮ್ಮ ಫೇಮಸ್ ಇನ್ಫ್ಲೂಯೆನ್ಸರ್ ವೈವರ್ ಕಂಠಪುರ, ಟಿಕ್ ಟಾಕ್ ರೀಲ್ಸು ಎಲ್ಲ ಮಾಡ್ತಿರ್ತಾರೆ. ಸೊ ಈ ಬಿಸಿಲಲ್ಲಿ ಏನು ಮಾಡೋಕ್ಕಾಗಲ್ಲ, ಒಂದು ಟೋಪಿ ಹಾಕಬೇಕು, ಇಲ್ಲ ಒಂದು ಕನ್ನಡಕ ಹಾಕ್ಬೋದು ಅಷ್ಟೇ. ಇಲ್ಲಿ ಕನ್ನಡಕ ಕೇಳಿದೆ, ಕನ್ನಡಕ ನನ್ನ ಸೈಜಲ್ಲಿ ಯಾರೂ ಇಲ್ಲ, ಮಕ್ಕಳದ್ದು ಅಷ್ಟೇ ಇದ್ದಿದ್ದು. ಈಗ ಹೋಗೋಣ ನಾವು. ಅಲ್ಲಿ ನಮ್ಮ ಜಾತ್ರೆ ಪ್ರೊಸೆಷನ್ ನಡೀತಿದೆ. ಲಾಸ್ಟ್ ಡೇ ಫುಲ್ ಬ್ಲಾಸ್ಟ್ ಆಗಿದ್ದಾರೆ. ನೆನ್ನೆ ಎಲ್ಲರೂ ಬ್ಲಾಸ್ಟ್ ಆಗಿದ್ರು ಬಾಡೂಟದಲ್ಲಿ. ಅದಕ್ಕೆ ಡ್ಯಾನ್ಸ್ ಆಡ್ತಾವ್ರೆ. ಬನ್ನಿ ನೋಡೋಣ, ಅಲ್ಲಿ ಮುಂದಕ್ಕೆ ಹೋಗೋಣ. ನಮಸ್ಕಾರ. ಎಲ್ಲಿಂದ ಬಂದಿರೋದಣ್ಣ ನೀವು? ಶಿವಮೊಗ್ಗ. ನೀವು ಯಾವ ವಾದ್ಯ ನುಡಿಸ್ತೀರಾ? ನಾವು ಡೊಳ್ಳು ಕುಣಿತ. ಎಷ್ಟು ಜನ ಇದ್ದೀರಾ? ನಾವು 10 ಜನ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅಣ್ಣ ಇದನ್ನ? 20 ವರ್ಷದಿಂದ ಮಾಡ್ತೀವಿ. ಹೌದಾ? ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ನೀವು? ನಾವು ಬೆಂಗಳೂರು ಎಲ್ಲ ಕಡೆನೂ ಮಾಡಿದ್ದೀವಿ. ವಿಧಾನಸೌಧ ಮಾಡಿದ್ದೀವಿ, ಓಕೆ. ಕಂಠೀರವ ಸ್ಟೇಡಿಯಮಲ್ಲಿ ಮಾಡಿದ್ದೀವಿ, ಓಕೆ. ಅಲ್ಲಿಂದ ನಮ್ಮ ಕಲಾಭವನ ಇದೆಯಲ್ಲ ಓಕೆ, ಅಲ್ಲಿ ಮಾಡಿದ್ದೀವಿ. ಯಾರಾದರೂ ಸೆಲೆಬ್ರಿಟಿಗಳು ಮನೆಗೆ ಏನಾದರೂ? ಸೆಲೆಬ್ರಿಟಿಗಳು ಮನೆಗೆ, ಮದುವೆಗೆ ಅಲ್ಲಿ ಊರ ಕಡೆ ಇದು ಉಡುಪಿ ಜಾಸ್ತಿ ಫಂಕ್ಷನ್ ಮಾಡ್ತೀವಿ. ಉಡುಪಿಲಿ ಜಾಸ್ತಿ ಡಿಮ್ಯಾಂಡ್ ಇದೆಯಾ? ಹಾಂ. ನಮ್ಮೂರಿಗೆ ಬಂದು ಏನು ಅನಿಸ್ತಿದೆ? ತುಂಬ ಚೆನ್ನಾಗಿದೆ. ಹೋದನೇ ವರ್ಷನೂ ಬಂದಿದ್ವಿ. ಹೌದಾ? ಈ ಸರಿನೂ ಬಂದಿದ್ವಿ. ಸರಿ, ಅದು ಬಿಡಿ. ಆಮೇಲೆ ಎಷ್ಟು ಜನ ಇದ್ದೀರಾ ನೀವು? 10 ಜನ. ಬೇರೆ ವಾದ್ಯಗಳೆಲ್ಲ ನಿಮಗೆ ಪೈಪೋಟಿ ಕೊಡ್ತಾ ಇದ್ದಾರಾ? ಹಾಂ, ಕೊಡ್ತಾರೆ. ಓಕೆ ಅಣ್ಣ, ಬಾಯ್. ಸ್ನೇಹಿತರೆ ಎಲ್ಲ ನೋಡಿದ್ರಲ್ಲ ಕಂಪ್ಲೀಟಾಗಿ ವಿಡಿಯೋನ. 20 ನಿಮಿಷ ವಿಡಿಯೋ. ಅದು ಎಷ್ಟು ನಿಮಿಷ ವಿಡಿಯೋ ಮಾಡಿದ್ನೋ ಅದು ಎಷ್ಟೋ ಕಟ್ ಮಾಡಿ, ಎಷ್ಟೋ ಕಿತ್ತು ಬಿಸಾಕಿ ಎಲ್ಲ ಕ್ಲೀನಪ್ ಮಾಡಿ ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಂದ ಸತತವಾಗಿ ವಿಡಿಯೋಸ್ನ ಬಿಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಇಲ್ಲಿಗೆ ಸಮಾಗಮ ಹೇಳ್ತಾ ಇದ್ದೀನಿ. ಗುಡ್ ನೈಟ್.